ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. 1 ಟನ್ ಕಬ್ಬಿನಲ್ಲಿ ಕಾರ್ಖಾನೆ ಲಾಭ ಎಷ್ಟು? ಸ್ನೇಹಿತರೆ, ಕಬ್ಬಿನ ವಿಚಾರದಲ್ಲಿ ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಮಾಹಿತಿ, ಚರ್ಚೆ, ವದಂತಿ, ಸತ್ಯಾಂಶ ಎಲ್ಲ ಹರಡ್ತಾ ಇದೆ. ಸರ್ಕಾರ ಏನೇ ಹರಸಾಹಸ ಮಾಡಿದ್ರೂ ಕೂಡ ರೈತರ ಕಿಚ್ಚು ತಣ್ಣಗಾಗ್ತಿಲ್ಲ. ಕಬ್ಬಿನ ದರ ಹೆಚ್ಚಳ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿ ಸೇರಿದ ಹಾಗೆ ಇಡೀ ಉತ್ತರ ಕರ್ನಾಟಕ ಧಗಧಗಿಸ್ತಾ ಇದೆ. ಇದೇ ವೇಳೆ ಕಬ್ಬಿನ ಫ್ಯಾಕ್ಟರಿಗಳು 1 ಟನ್ ಕಬ್ಬಿನ ಮೇಲೆ ಎಷ್ಟು ಸಂಪಾದಿಸ್ತಾ ಇದ್ದಾವೆ ಅನ್ನೋದು ಭಾರಿ ಚರ್ಚೆಯಾಗ್ತಾ ಇದೆ. ರೈತರಿಗೆ ಚಿಲ್ಲರೆ ಕಾಸು ಕೊಡೋ ಶುಗರ್ ಫ್ಯಾಕ್ಟರಿಗಳು ಕೋಟಿ ಕೋಟಿ ಲಾಭ ಜೇಬಿಗಿಳಿಸ್ತಾ ಇದ್ದಾರೆ. ಆದರೂ ಕೂಡ ಸರಿಯಾದ ಪ್ರೈಸ್ ಕೊಡ್ತಿಲ್ಲ. ಎಥನಾಲ್ನಿಂದ ಸಾಕಷ್ಟು ಲಾಭ ಆಗ್ತಿದ್ರು ಕೂಡ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಟೀಕೆ ಇದೆ. ಹೀಗಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಐಡಿಯಾ ಕೊಡೋಕೆ ಟ್ರೈ ಮಾಡ್ತೇವೆ. ರೈತರು ಕೊಟ್ಟ ಕಬ್ಬಿನಲ್ಲಿ ಫ್ಯಾಕ್ಟರಿಗಳು ಏನೇನು ಮಾಡ್ತಾರೆ, 1 ಟನ್ ಕಬ್ಬಿನಿಂದ ಎಷ್ಟು ಲಾಭ ಆಗುತ್ತೆ, ಜೊತೆಗೆ 1 kg ಸಕ್ಕರೆ ಉತ್ಪಾದನೆಗೆ ಎಷ್ಟು ಖರ್ಚಾಗುತ್ತೆ, ಅದನ್ನು ವಿವರವಾಗಿ ನಿಮಗೆ ಮಾಹಿತಿ ಕೊಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಕಳಕಳಿಯ ಮನವಿ ಏನು ಅಂದರೆ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಂಬಲಿಸಿ ಅಂತ. 1 ಟನ್ ಕಬ್ಬಿನಲ್ಲಿ ಏನೇನಿರುತ್ತೆ? ಸ್ನೇಹಿತರೆ, ಕಬ್ಬಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಏನೇನು ಸಂಪಾದನೆ ಮಾಡ್ತವೆ ಅಂತ ತಿಳ್ಕೊಳ್ಳೋಕೆ ಮೊದಲು ಅದರಿಂದ ಏನೇನು ಯೂಸ್ ಇದೆ, ಕಬ್ಬನ್ನ ಯಾವ್ಯಾವುದಕ್ಕೆ ಬಳಸ್ತಾರೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸಾಮಾನ್ಯ ಜನರಿಗೆ ಕಬ್ಬು ಅಂದರೆ ಕೇವಲ ಕಬ್ಬಿನ ಜ್ಯೂಸ್ ಕುಡಿಯೋದಕ್ಕೆ, ಹೆಚ್ಚಂದರೆ ಸಕ್ಕರೆ, ಬೆಲ್ಲ ತಯಾರಿಸೋಕೆ ಬಳಕೆ ಆಗಬಹುದು ಅನ್ನೋ ಕಲ್ಪನೆ ಇರಬಹುದು. ಆದರೆ ವಾಸ್ತವದಲ್ಲಿ ಕಬ್ಬು ಅನೇಕ ಕೈಗಾರಿಕೆಗಳಲ್ಲಿ ಬಳಕೆಯಾಗುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಾಮಾನ್ಯ ಅಲ್ಲ ಇದು ಕಬ್ಬಿದು. ಮೊದಲನೇದು ಅಫ್ಕೋರ್ಸ್ ಸಕ್ಕರೆ. ಕಬ್ಬನ್ನು ಬೆಳೆಯೋ ಮುಖ್ಯ ಉದ್ದೇಶ ಸಕ್ಕರೆ, ಸಿಹಿಯನ್ನು ಉತ್ಪತ್ತಿ ಮಾಡೋದು. ಭಾರತದಲ್ಲಿ ವಾರ್ಷಿಕ 28ರಿಂದ 32 ಮಿಲಿಯನ್ ಮೆಟ್ರಿಕ್ ಟನ್ ಸಕ್ಕರೆ ಬಳಸ್ತೇವೆ. ಅದರಲ್ಲಿ 99% ಅಂದರೆ ಆಲ್ಮೋಸ್ಟ್ ಎಲ್ಲ ಕಬ್ಬಿನ ರಸದಿಂದಲೇ ತಯಾರಾಗೋದು. ಕಬ್ಬಿನ ರಸವನ್ನು 116ರಿಂದ 120 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಸಿದಾಗ ಸಕ್ಕರೆಯ ಹರಳುಗಳು ಸೃಷ್ಟಿಯಾಗ್ತವೆ. 1 ಟನ್ ಕಬ್ಬಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಸುಮಾರು 90ರಿಂದ 115 kg ಸಕ್ಕರೆ ಉತ್ಪಾದಿಸ್ತವೆ. ನಾವಿಲ್ಲಿ ಲೆಕ್ಕಕ್ಕೆ 110 kg ಅಂತ ಹಿಡಿಬಹುದು. ಕೆಲವೊಂದ್ಸಲ ಇದಕ್ಕಿಂತ ಜಾಸ್ತಿನೂ ಬರಬಹುದು, ಕಮ್ಮಿನೂ ಆಗಬಹುದು. ಇದು ರಿಕವರಿ ರೇಟ್, ಅಂದರೆ ಕಬ್ನಲ್ಲಿ ಎಷ್ಟು ರಸ ಇದೆ, ಫ್ಯಾಕ್ಟ್ರಿ ಎಷ್ಟು ಎಫಿಷಿಯೆಂಟ್ ಆಗಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇನ್ನು ಸಕ್ಕರೆ ನಂತರ ಕಬ್ನಲ್ಲಿ ಸಿಗೋದೆಲ್ಲ ಉಪ ಉತ್ಪನ್ನ ಅಥವಾ ಬೈ ಪ್ರಾಡಕ್ಟ್. ಇದರಲ್ಲಿ ಮೊದಲನೇದು ಮೊಲಾಸಸ್, ಕನ್ನಡದಲ್ಲಿ ಕಾಕಂಬಿ ಅಂತ ಕರೀತಾರೆ. ದಪ್ಪಕ್ಕೆ ಗಾಢ ಕಂದು ಬಣ್ಣದ ಸಿರಪ್ ತರ ಇರುತ್ತೆ. ಸಕ್ಕರೆಯ ಹರಳುಗಳನ್ನು ತೆಗೆದಾಗ ಉಳ್ಕೊಂಡಿರುತ್ತೆ. ಎಥನಾಲ್ ತಯಾರಿಕೆಗೆ ಇದನ್ನೇ ಬಳಸೋದು. ದನ ಕರುಗಳಿಗೆ ಆಹಾರಕ್ಕೂ ಕೂಡ ಕಾಕಂಬಿ ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ಕಬ್ಬಿನ ರಸವನ್ನು 2-3 ಬಾರಿ ಕುದಿಸ್ತಾರೆ. ಇದರಲ್ಲಿ ಮೊದಲ ಹಂತದಲ್ಲಿ ಸಿಗೋ ಕಾಕಂಬಿಯನ್ನ ಎ ಮೊಲಾಸಸ್ ಅಂತ ಕರೀತಾರೆ. ಅದೇ ರೀತಿ 2ನೇ ಹಂತದಲ್ಲಿ ಸಿಗೋದನ್ನ ಬಿ ಮೊಲಾಸಸ್, ಹಾಗೆ 3ನೇ ಹಂತಕ್ಕೆ ಸಿ ಮೊಲಾಸಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಬಿ ಅಥವಾ ಸಿ ಮೊಲಾಸಸ್ಸೇ ಹೆಚ್ಚು ಬಳಕೆಯಾಗೋದು. ಸಕ್ಕರೆ ಕಾರ್ಖಾನೆಗಳು 1 ಟನ್ ಕಬ್ನಲ್ಲಿ ಇಂತಹ 35ರಿಂದ 45 kg ಕಾಕಂಬಿಯನ್ನು ಉತ್ಪಾದಿಸ್ತಾರೆ. ಇದರಲ್ಲಿ ಈಗ ಆಲ್ರೆಡಿ ಹೇಳಿದಂತೆ ಎಥನಾಲ್ ಉತ್ಪಾದಿಸ್ತಾರೆ. 1 ಟನ್ ಕಬ್ಬಿನಿಂದ ಸುಮಾರು 8ರಿಂದ 12 ಲೀಟರ್ ಎಥನಾಲ್ ಸಿಗುತ್ತೆ ಅನ್ನೋ ಅಂದಾಜಿದೆ. ಏನೋ ಕಾಕಂಬಿ ನಂತರ ಕೂಡ ಒಂದಿಷ್ಟು ಗಟ್ಟಿ ಪದಾರ್ಥ ಉಳ್ಕೊಂಡಿರುತ್ತೆ. ಇದನ್ನ ಪ್ರೆಸ್ ಮಡ್ ಅಥವಾ ಫಿಲ್ಟರ್ ಕೇಕ್ ಅಂತ ಕರೀತಾರೆ. ಇದರಲ್ಲಿ ಸಿಕ್ಕಾಪಟ್ಟೆ ಸಾವಯವ ವಸ್ತು ಮತ್ತು ಪೋಷಕಾಂಶ ಇರುತ್ತೆ. ಹೀಗಾಗಿ ಇದನ್ನ ಗೊಬ್ಬರ ತಯಾರಿಸೋಕೆ ಯೂಸ್ ಮಾಡ್ತಾರೆ. 1 ಟನ್ ಕಬ್ಬಿನಲ್ಲಿ ಈ ತರ ಸುಮಾರು 30ರಿಂದ 40 kg ಫಿಲ್ಟರ್ ಕೇಕ್ ಸಿಗಬಹುದು. ಇದಿಷ್ಟು ಕಬ್ಬಿನ ರಸದ ಕಥೆಯಾಯಿತು. ಆದರೆ ರಸ ಹಿಂಡಿ ತೆಗೆದಾಗ ಸಿಪ್ಪೆ ಉಳ್ಕೊಂಡಿರುತ್ತಲ್ಲ, ಅದು ಕೂಡ ಹಲವು ಕೆಲಸಗಳಿಗೆ ಯೂಸ್ ಆಗುತ್ತೆ. ಇದನ್ನ ಬಗ್ಯಾಸ್ ಅಥವಾ ಕನ್ನಡದಲ್ಲಿ ಕಬ್ಬಿನ ನಾರು ಅಂತ ಕರೀತಾರೆ. ಸಾಮಾನ್ಯವಾಗಿ ಇದನ್ನು ಫ್ಯಾಕ್ಟರಿಯಲ್ಲೇ ಬಾಯ್ಲರ್ಗಳನ್ನು ಕುದಿಸೋಕೆ ಅಥವಾ ಜಾಸ್ತಿ ಇದ್ರೆ ಪವರ್ ಪ್ಲಾಂಟ್ಗಳಿಗೆ ವಿದ್ಯುತ್ ಉತ್ಪಾದಿಸೋಕೆ ರಫ್ತು ಮಾಡಲಾಗುತ್ತೆ. ಕೆಲ ಶುಗರ್ ಫ್ಯಾಕ್ಟರಿಗಳು ತಾವೇ ಸಣ್ಣ ಪವರ್ ಪ್ಲಾಂಟ್ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಬೇಕಾಗಿರೋದು ಕ್ಯಾಪ್ಟಿವ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ 1 ಟನ್ ಕಬ್ಬಿನಲ್ಲಿ ಸುಮಾರು 250ರಿಂದ 330 kg ಹಸಿ ಕಬ್ಬಿನ ನಾರು ಸಿಗುತ್ತೆ. ಒಣಗಿಸಿದ್ರೆ ಸುಮಾರು 130ರಿಂದ 170 kg ಇರುತ್ತೆ.
ಇದನ್ನ ಪೇಪರ್ ಮಾಡೋಕೆ, ಬೋರ್ಡ್ ಮಾಡೋಕ್ಕೂ ಕೂಡ ಯೂಸ್ ಮಾಡಬಹುದು. ಇದಿಷ್ಟಾದ್ಮೇಲೂ ಕೂಡ ವಿನಾಸ್, ಕೇನ್ ವ್ಯಾಕ್ಸ್ ಸೇರಿದಂತೆ ಹಲವು ಉಪ ಉತ್ಪನ್ನಗಳು ಕಬ್ಬಿನಿಂದ ಸಿಗ್ತವೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಫ್ಯಾಕ್ಟರಿಗಳಿಗೆ ಆದಾಯ ಎಷ್ಟು? ಇಷ್ಟೆಲ್ಲ ಉಪ ಉತ್ಪನ್ನಗಳಿರೋ ಕಬ್ಬಿನಲ್ಲಿ ಯಾವ್ಯಾವುದರಿಂದ ಎಷ್ಟೆಷ್ಟು ಆದಾಯ ಬರುತ್ತೆ ಅಂತ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 1 ಟನ್ ಕಬ್ಬಿನಿಂದ ಶುಗರ್ ಫ್ಯಾಕ್ಟರಿಗಳು ಎಷ್ಟು ಗಳಿಸ್ತವೆ ಅಂತ ನೋಡೋದಾದ್ರೆ, ನಾವಿಲ್ಲಿ ಎಲ್ಲ ಉಪ ಉತ್ಪನ್ನಗಳಿಗೂ ಕ್ಯಾಲ್ಕುಲೇಟ್ ಮಾಡಲ್ಲ, ಕೆಲವೊಂದು ಪೈಸೆಗಳ ಲೆಕ್ಕದಲ್ಲಿದೆ. ಹೀಗಾಗಿ ದೊಡ್ಡ ಆದಾಯ ತಂದು ಕೊಡೋ ಪ್ರಮುಖ 4 ಉತ್ಪನ್ನಗಳನ್ನಷ್ಟೇ ನಾವೀಗ ನೋಡೋಣ. ಮೊದಲನೇದಾಗಿ ಸಕ್ಕರೆ. ಎಕ್ಸ್ ಮಿಲ್ ಶುಗರ್ ಪ್ರೈಸ್ ಕೆಜಿಗೆ 40 ರೂಪಾಯಿ ಇದೆ. ಆ ಲೆಕ್ಕದಲ್ಲಿ 110 ಕೆಜಿ ಸಕ್ಕರೆಗೆ ಫ್ಯಾಕ್ಟರಿಗಳು 4,400 ರೂಪಾಯಿ ಆದಾಯ ಗಳಿಸ್ತವೆ. ಇದು 1 ಟನ್ ಕಬ್ಬಿನಿಂದ ತೆಗೆದ 110 ಕೆಜಿ ಸಕ್ಕರೆಯಿಂದ. ಇನ್ನು ಎಥನಾಲ್ ಸಕ್ಕರೆಗಿಂತ ಕಾಸ್ಟ್ಲಿ, 1 ಲೀಟರ್ಗೆ 60 ರೂಪಾಯಿ ಇದೆ. ಕೆಲವೊಂದ್ಸಲ ಸಕ್ಕರೆ ತೀರಾ ಆದಾಯ ತರ್ತಿಲ್ಲ ಅಂದಾಗ ಫ್ಯಾಕ್ಟರಿಗಳು ಸಕ್ಕರೆ ಬದಲು ನೇರ ಎಥನಾಲ್ ಉತ್ಪಾದನೆಗೂ ಕೈ ಹಾಕ್ತವೆ. ಕಬ್ಬಿನಿಂದ ಸಕ್ಕರೆ ತೆಗೆದೆ ಬರೀ ಎಥನಾಲ್ ತೆಗೆದ್ರೆ 84ರಿಂದ 100 ಲೀಟರ್ ಎಥನಾಲ್ ತೆಗಿಬಹುದು. ಆದ್ರೆ 110 ಕೆಜಿ ಸಕ್ಕರೆ ತೆಕ್ಕೊಂಡು ಅದಾದ ನಂತರ ಅಂದ್ರೆ 10 ಲೀಟರ್ ಸಿಗುತ್ತೆ. ಆ ಲೆಕ್ಕದಲ್ಲಿ 1 ಟನ್ಗೆ ಸಕ್ಕರೆ ಕಾರ್ಖಾನೆಗಳಿಗೆ 600 ರೂಪಾಯಿ ಆದಾಯ ಬರುತ್ತೆ ಎಥನಾಲ್ನಿಂದ. ಇನ್ನು ಮೊಲಾಸಿಸ್, ಇದು ಸ್ವಲ್ಪ ಗ್ರೇ ಏರಿಯಾ, ಯಾಕಂದ್ರೆ ಮೊಲಾಸಿಸ್ ಇಂದಲೇ ಎಥನಾಲ್ ತೆಗೆಯೋದು. ಆದ್ರೆ ನಾವಿಲ್ಲಿ ಎಥನಾಲ್ ಮಾಡೋಕೆ ಬಳಸಿದ ಮೊಲಾಸಿಸ್ ಬಿಟ್ಟು ಕೂಡ ಇನ್ನು ಲೋ ಕ್ವಾಲಿಟಿ ಮೊಲಾಸಿಸ್ ಕೂಡ ಇರುತ್ತಲ್ಲ, ಪಶುಗಳ ಆಹಾರಕ್ಕೆ ಬಳಕೆ ಆಗೋ ಮೊಲಾಸಿಸ್ ಕೂಡ ಇರುತ್ತಲ್ವಾ. ಇಂಥ ಮೊಲಾಸಿಸ್ ಪ್ರತಿ ಕೆಜಿಗೆ 10ರಿಂದ 15 ರೂಪಾಯಿ ಬೀಳುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಇಟ್ಕೋಬಹುದು. ಆ ಲೆಕ್ಕದಲ್ಲಿ 45 ಕೆಜಿ ಮೊಲಾಸಿಸ್ಗೆ 450ರಿಂದ 675 ರೂಪಾಯಿ ಆದಾಯ ಬರುತ್ತೆ. ಇನ್ನು ಬಯೋಗ್ಯಾಸ್ಗೆ ಬರುವುದಾದ್ರೆ, ರಾಜ್ಯದಲ್ಲಿ ಹಲವಾರು ಫ್ಯಾಕ್ಟರಿಗಳು ತಮಗೆ ಅಗತ್ಯವಾದ ಕರೆಂಟ್ ಅನ್ನ ತಾವೇ ಮಾಡಿಕೊಳ್ತವೆ. ಇದಕ್ಕೆ ಕೋ ಜನರೇಷನ್ ಅಂತ ಕರೆಯಲಾಗುತ್ತೆ. 1 ಟನ್ ಕಬ್ಬಿನಿಂದ ಮಾಡರ್ನ್ ಟರ್ಬೈನ್ಗಳು 100ರಿಂದ 125 ಕಿಲೋವ್ಯಾಟ್ ಅವರ್ ವಿದ್ಯುತ್ತನ್ನು ಉತ್ಪಾದಿಸ್ತವೆ. ಹಳೆ ಯಂತ್ರಗಳಾದ್ರೆ 30ರಿಂದ 50 ಕಿಲೋವ್ಯಾಟ್ ಅವರ್ ಅಷ್ಟೇ ಸಾಧ್ಯ ಆಗುತ್ತೆ. 1 ಕಿಲೋವ್ಯಾಟ್ಗೆ 6 ರೂಪಾಯಿ ಅಂತ ಹೇಳಿದ್ರು ಕೂಡ ಫ್ಯಾಕ್ಟರಿಗಳು 600ರಿಂದ 750 ರೂಪಾಯಿ ಮೌಲ್ಯದ ಕರೆಂಟ್ ಅನ್ನ ಪ್ರತಿ ಟನ್ ಕಬ್ಬಿಗೆ ಜನರೇಟ್ ಮಾಡ್ತವೆ. ಸೊ ಇದೆಲ್ಲ ಸೇರಿದ್ರೆ 1 ಟನ್ ಕಬ್ಬಿನಿಂದ ಸಕ್ಕರೆ ಕಾರ್ಖಾನೆಗಳು 6,000ದಿಂದ 6,500 ರೂಪಾಯಿ ಆದಾಯವನ್ನ ಗಳಿಸೋ ಸಾಧ್ಯತೆ ಇರುತ್ತೆ. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ನೀವು ಆಂಡ್ರಾಯ್ಡ್ ಯೂಸರ್ಸ್ ದಿನಕ್ಕೆ 1 ರೂಪಾಯಿಗಿಂತ ಕಮ್ಮಿ 99 ಪೈಸೆ ಚೇಂಜ್ ಆಗುತ್ತೆ. ಇಡೀ ಮಂತ್ಲಿ 29 ರೂಪೀಸ್ ಅಷ್ಟೇ ಚಾರ್ಜಸ್. ಜಾಯಿನ್ ಆಗ್ಬೋದು. ಆಪಲ್ ಯೂಸರ್ಸ್ ನಾವು ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ನೀವು ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರಲ್ಲಿ ಹೋಗಿ ಸಫಾರಿಯಲ್ಲಿ ನೀವು ಜಾಯಿನ್ ಆಗಬಹುದು. ನಾವು ಜಾಯಿನ್ ಆದವರಿಗೆ ಮೆಂಬರ್ಸ್ ಓನ್ಲಿ ವಿಡಿಯೋಸನ್ನು ನೀಡ್ತಾ ಇದ್ದೀವಿ. ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಇರುತ್ತೆ. ಅದರಲ್ಲಿ ಆಯ್ದ ಮೆಂಬರ್ಸ್ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ರ್ಯಾಂಡಮ್ ಸೆಲೆಕ್ಟ್ ಮಾಡಿಕೊಂಡು ನಾವು ಆಯ್ದ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಹಾಗೆ ಸಾಕಷ್ಟು ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ನಿಮ್ಮ ಗಮನಕ್ಕಿರಲಿ, ಅಷ್ಟು ಮೆಂಬರ್ಸ್ ಓನ್ಲಿ ಕಾಂಟೆಂಟಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳು ಇರೋದಿಲ್ಲ. ಆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಮೆಂಬರ್ಸ್ ಆಗಿ ಜಾಯಿನ್ ಆಗೋರಿಗೆ ಕೊಡೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಕಾರ್ಯದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಇದನ್ನ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಫ್ಯಾಕ್ಟರಿಗಳ ಖರ್ಚು. ಆದ್ರೆ ಸ್ನೇಹಿತರೆ, ಕೇವಲ ಆದಾಯ ಅಷ್ಟೇ ನೋಡಕ್ಕಾಗಲ್ಲ. ಈ ಉತ್ಪನ್ನಗಳನ್ನ ತಯಾರಿಸೋಕು ಕೂಡ ಖರ್ಚು ಆಗತ್ತೆ. ಅದನ್ನ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ISMA ಪ್ರಕಾರ 1 ಕೆಜಿ ಸಕ್ಕರೆ ತಯಾರಿಸೋಕೆ 9ರಿಂದ 11 ರೂಪಾಯಿ ಖರ್ಚಾಗತ್ತೆ. ನಾವೆಲ್ಲಿ ಫ್ಯಾಕ್ಟರಿಗಳು ಕಬ್ಬು ಖರೀದಿ ಮಾಡಿದ ಕಾಸ್ಟ್ ಹಾಕಿಲ್ಲ. ಸಕ್ಕರೆ ಮಾಡೋದ್ರಲ್ಲಿ ಸಿಂಹ ಪಾಲು ಹಣ ಕಬ್ಬು ಖರೀದಿಗೆ ಹೋಗುತ್ತೆ. ಇನ್ನು 1 ಲೀಟರ್ ಎಥನಾಲ್ ತಯಾರು ಮಾಡೋಕೆ 6ರಿಂದ 11 ರೂಪಾಯಿ ಆಗುತ್ತೆ. ಶುಗರ್ಗಿಂತ ಜಾಸ್ತಿ ಮಾರ್ಜಿನ್ ಎಥನಾಲ್ ನಲ್ಲಿ ಫ್ಯಾಕ್ಟರಿಗಳಿಗೆ ಉಳಿಯುತ್ತೆ. 1 ಲೀಟರ್ ಎಥನಾಲ್ ಬೆಲೆ 60 ರೂಪಾಯಿ ಅಂತ ಹೇಳಿದ್ರು ಕೂಡ ಫ್ಯಾಕ್ಟರಿಗಳಿಗೆ 50 ರೂಪಾಯಿ ತನಕ ಲಾಭ ಆಗುತ್ತೆ. ಉಳಿದಂತೆ ವಿದ್ಯುತ್ ಉತ್ಪಾದನೆಗೂ ಕೂಡ ಸುಮಾರು 500 ರೂಪಾಯಿ ಖರ್ಚಾಗುತ್ತೆ. ಫ್ಯಾಕ್ಟರಿ ಅಂದ್ರೆ ಬರೀ ಇದಿಷ್ಟೇ ಖರ್ಚಿರೋದಿಲ್ಲ. ಸಕ್ಕರೆ ಮಾಡೋಕೆ ಅಪಾರ ಪ್ರಮಾಣದಲ್ಲಿ ಸಲ್ಫರ್, ಫಾಸ್ಫರಿಕ್ ಆಸಿಡ್ ಬಳಸ್ತಾರೆ. ಇದು ಕೂಡ ಫ್ಯಾಕ್ಟರಿ ಖರ್ಚಲ್ಲೇ ಬರುತ್ತೆ. ಇನ್ನು ಲೇಬರ್, ಎಲೆಕ್ಟ್ರಿಸಿಟಿ, ಮೇಂಟೆನೆನ್ಸ್ ಕೂಡ ಬಹುಪಾಲು ಆದಾಯವನ್ನ ಕೇಳ್ತವೆ. ಇನ್ನು ಪ್ಯಾಕಿಂಗ್, ಹ್ಯಾಂಡ್ಲಿಂಗ್, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಾರ್ಖಾನೆ ಮೇಲೆ ಬೀಳುತ್ತೆ. ಇವೆಲ್ಲ ಕಬ್ಬು ಖರೀದಿಗೆ ಬಿಟ್ಟು ಫ್ಯಾಕ್ಟರಿಗೆ ಆಗೋ ಖರ್ಚಿನ ಲೆಕ್ಕಾಚಾರ.
ಸೊ ಇದೆಲ್ಲ ಸೇರಿಸಿದ್ರು ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ಪ್ರತಿ ಟನ್ ಕಬ್ಬಿಗೆ ಸುಮಾರು 5,000 to 5,500 ರೂಪಾಯಿ ಲಾಭ ಆಗ್ಬೋದು. ಅದರಲ್ಲಿ ಅಗೇನ್ ಅವರು ತಮ್ಮ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ರೈತರಿಗೆ ದುಡ್ಡನ್ನ ಕೊಡಬೇಕಾಗಿರುತ್ತೆ. ಹೀಗಾಗಿ ಪ್ರತಿ ಟನ್ಗೆ 3,500 ರೂಪಾಯಿ ಬೆಳೆದಿರೋ ರೈತರಿಗೆ ಕೊಡೋದು ತುಂಬಾ ಕಷ್ಟ ಏನಲ್ಲ. ಹಂಗ್ ಮಾಡಿದ್ರು ಕೂಡ ಪ್ರತಿ ಟನ್ ಮೇಲೆ 1,500 to 2,000 ರೂಪಾಯಿ ಆದ್ರೂ ಕೂಡ ಫ್ಯಾಕ್ಟರಿಗಳಿಗೆ ಉಳಿಯುತ್ತೆ ಅನ್ನೋ ಲೆಕ್ಕಾಚಾರ. ಅದೇ ಕಾರಣಕ್ಕೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಘರ್ಷಣೆ ಆಗ್ತಾ ಇರೋದು. ಕೇಂದ್ರ ಸರ್ಕಾರ FRP ಅಂತ ಹೇಳಿ 3,500 ರೂಪಾಯಿ ಹೇಳಿದ್ರು ಅಷ್ಟು ಕೊಡ್ತಿಲ್ವಲ್ಲ ನೀವು. 2,700, 2,800, 3,000 ರೂಪಾಯಿ ಇಷ್ಟೇ ಕೊಡ್ತಾ ಇದ್ದೀರಲ್ಲ. FRP ಪ್ರೈಸ್ ಆದ್ರೂ ಕೊಡಿ ಅನ್ನೋದು ರೈತರ ಬೇಡಿಕೆ. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ಅದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.